ಡ್ಯೂಟಿ ಎಲ್ಲ ನೀವು. ನಾನು ಜರ್ನಲಿಸ್ಟು, ನಿಮ್ಮವ್ರು ಯಾರೋ ಇವರದಲ್ಲ, ಓನರ್ ಯಾರು? ಸರ್ ಅಲ್ಲ, ಕತೆ ಬೇಡ ನಿಮ್ದು. ಸರ್ ನಮ್ದು ಏನೋ ನಾವೇನೋ ಕಷ್ಟಪಟ್ಟು ಕೆಲಸ ಮಾಡ್ತೀವಿ ಸರ್. ನಮ್ದು ಈ ಥರ ಅಲ್ಲ, ಕತೆ ಕಷ್ಟಪಟ್ಟು ಮಾಡಿದ್ರೆ ಯಾವ ನಿಮಗೆ ಸಾರ್ವಜನಿಕ ರೈಲ್ವೆ ಇದ್ರಾಗ ಎಣ್ಣೆ ಹೊಡೆ ಕೆಲಸ ಮಾಡ್ತೀರಾ? ಸರ್ ನಮ್ಮ ಕ್ಯಾಂಟೀನ್ ಮುಂದೆಗಡೆ ನಾವು ಕುಂತು ಏನೋ ಮಾಡೋಕೆ ಅಂದ್ರೆ ನಿಮ್ಮ ಕ್ಯಾಂಟೀನಾಗ ಕುಂತು ಮಾಡ್ತೀವಿ ಅನ್ನಂಗೆ ಹೇಳ್ತೀವಿ. ಹೊರಗಡೆ ಮಾಡ್ತಿಲ್ಲ ಸರ್. ಬಾಟಲ್ಸ್ ಎಲ್ಲ ನಿಮವೇ ಇವೆಲ್ಲ, ನಾನು ಭಾಳ ದಿನದಿಂದ ನೋಡ್ತಾ ಇದ್ದೀನಿ. ಸರ್ ನಮಗೂ ಅಲ್ಲ ಸರ್, ಬೇರೆ ಅವರು ದಯವಿಟ್ಟು ಹೈಲೈಟ್ ಮಾಡಬೇಡಿ ಸರ್ ಪ್ಲೀಸ್. ಹೈಲೈಟ್ ಅಲ್ಲ ಸರ್, ನಾವೇನು ಯಾರಿಗೇನೋ 4 ಜನ ಡಿಸ್ಟರ್ಬೆನ್ಸ್ ಮಾಡ್ತಾ ಇಲ್ಲ ಸರ್, ದಯವಿಟ್ಟು. ಇದು ರೈಲ್ವೆ ಇಲಾಖೆ ಅದಪ್ಪ ಸರ್, ರೈಲ್ವೆ ಇಲಾಖೆ ಸರ್. ಹಾಂ, ನಾವು ಇಲ್ಲ ಅಂತ ಇಲ್ಲ, ನಾವೇನೋ ಹಗಲು ರಾತ್ರಿ ಏನೋ ಇಲ್ಲ. ಎಷ್ಟು ಮಾಡ್ತಾ ಇದೆ ಕೆಲಸ? ಸರ್ ಒಂದು 3 ತಿಂಗಳಿಂದ ಮಾಡ್ತಾ ಇದ್ದೀವಿ ಸರ್. ನೋಡು ನಿಮ್ಮಿಷ್ಟ ನೋಡು. ನಾನು ಬೆಳಗ್ಗೆ ನಿಮ್ಮಲ್ಲಿ ಹೋಟೆಲಲ್ಲಿ ಕೆಲಸ ಮಾಡೋರು ರೈಲ್ವೆ ನಿಲ್ದಾಣದಲ್ಲೇ ಅಂದರೆ ಪಾರ್ಕಿಂಗ್ ವ್ಯವಸ್ಥೆ ಅಥವಾ ನಿಮ್ಮ ಹೋಟೆಲಿಂದನೇ ರಾತ್ರಿ ಸಮಯದಲ್ಲಿ ಎಣ್ಣೆ ಹೊಡಿತವ್ರೆ ವಿತ್ ನಮ್ಮ ಕಡೆ ವಿಜುವಲ್ಸು ಸಿಕ್ಕಿದೆ. ನಾನೇ ಮಾಲೀಕರಾಗಿ ಏನು ಹೇಳಕ್ಕೆ ಬಯಸ್ತೀರಿ ಅಥವಾ ಏನು ನಿಮ್ಮ ಅಭಿಪ್ರಾಯ ಏನು? ಹಾಂ, ಮತ್ತೇನೋ ಹೇಳಿದ್ರೆ ಮತ್ತೆ ಇವಾಗ ಕೆಲಸ ಮಾಡೋದು ಥರ ಕುಡಿತಾರೆ ಸರ್ ಅಂತ. ಮತ್ತು ಎಷ್ಟರ ಮಟ್ಟಿಗೆ ಸರಿ ಇದು? ಅಂದರೆ ಸಾರ್ವಜನಿಕ ಸ್ಥಳದಲ್ಲಿ ಕುಡಿಬೋದಾ? ಹಾಂ, ಮತ್ತು ನೀವು ಹೇಳೋ ಲೆಕ್ಕ ನೋಡೋರು ಅಂದರೆ ರೈಲ್ವೆ ನಿಲ್ದಾಣದ ಎಲ್ಲ ಬಾಟಲ್ಸ್ಗಳೆಲ್ಲ ಬಿದ್ದಾವಲ್ಲಿ. ನಾವು ಭಾಳ ದಿನದಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ.